टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾಜಿ ಡಾನ್ ಮುತ್ತಪ್ರೈ ಪುತ್ರನಿಗೆ ಗುಂಡೇಟು ಬಿದ್ದಿದೆ. ಮುತ್ತಪ್ರೈ ಪುತ್ರ ರಿಕ್ಕಿ ಮೇಲೆ ರಾತ್ರಿ ಗುಂಡಿನ ದಾಳಿ ಆಗಿರೋದು ಸುಮಾರು 11:30 ಸುಮಾರಿಗೆ. ಮಾಜಿ ಡಾನ್ ಮುತ್ತಪ್ರೈ ಪುತ್ರನಿಗೆ ಗುಂಡೇಟು, 12 ಗೇಜ್ ಶಾರ್ಟ್ ಗನ್ ಬಳಸಿ ಆಗಂತುಕರಿಂದ ದಾಳಿ ಆಗಿದೆ. ರಾಮನಗರ ತಾಲೂಕಿನ ಬಿಡದಿ ಮನೆ ಬಳಿ ಆಗಿರುವಂತಹ ಘಟನೆ. ಕೆಲವೇ ಒಂದು ಮೀಟರ್ ಅಂತರದಲ್ಲೇ, ಮನೆಯಿಂದ ಒಂದು 500 ಮೀಟರ್ ದೂರದಲ್ಲೇ ಆಗಿರುವಂತಹ ಒಂದು ದಾಳಿ ಇದು. ರಾಮನಗರ ತಾಲೂಕಿನ ಬಿಡದಿ ಮನೆ ಬಳಿ ಆಗಿರುವಂತಹ ಕೃತ್ಯ ಇದು. ಡೋರ್ ಸೀಳಿ ನುಗ್ಗಿದಂತಹ ಗುಂಡು ಅಲ್ಲಿ ಸದ್ಯಕ್ಕೆ ಕಾರಿನ ಒಳಗೆ ಕೂತಿದ್ದಂತಹ ರಿಕ್ಕಿ ರಾಯ್ಗೆ ಅಪ್ಪಳಿಸಿದಂತಹ ಬುಲೆಟ್, ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡ್ರೈವರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹಾಗಾಗಿ ಆತನ ಸ್ಟೇಟ್ಮೆಂಟ್ ಈಗ ಇನಿಷಿಯಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಡರಾತ್ರಿ ಬೆಂಗಳೂರಿನತ್ತ ಬರುವಾಗ ಅಟ್ಯಾಕ್ ಆಗಿರೋದು. 11:30ಕ್ಕೆ ಆಗಿರುವಂತಹ ಅಟ್ಯಾಕ್ ನಿಮ್ಗೆ ಆ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಇದು ಸದ್ಯಕ್ಕೆ ಡೋರ್ ಸೀಳಿದಂತಹ ಗುಂಡು ಎಷ್ಟರ ಮಟ್ಟಿಗೆ ರಂಧ್ರ ಆಗಿದೆ ಅಂತ ನೀವು ಗಮನಿಸಬಹುದು. ಮಾಜಿ ಡಾನ್ ಮುತ್ತಪ್ರೈ ಪುತ್ರ ರಿಕ್ಕಿ ರಾಯ್ ರಷ್ಯಾದಿಂದ ವಾಪಸ್ಸಾಗಿದ್ದಂಥ ರಿಕ್ಕಿ ರಾಯ್ ಮೇಲೆ ಅಟ್ಯಾಕ್ ಆಗಿದೆ. 12 ಗೇಜ್ನ ಶಾರ್ಟ್ ಗನ್ ಅನ್ನ ಬಳಸಿ ಆಗಂತುಕರಿಂದ ದಾಳಿ ಆಗಿದೆ. ರಾಮನಗರ ತಾಲೂಕಿನ ಬಿಡದಿ ಮನೆ ಬಳಿ ಆಗಿರುವಂತಹ ಕೃತ್ಯ. ಡೋರನ್ನ ಸೀಳಿ ಬುಲೆಟ್ ಒಳಗಡೆ ಹೋಗಿರೋದು ನೀವು ಅಲ್ಲಿ ಗಮನಿಸಬಹುದು. ಸೊ ರಿಕ್ಕಿ ರಾಯ್ಗೆ ಒಂದ್ ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತದೆ. ಆ ಒಂದು ಫೋಟೋನ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಕಾರ್ನ ಒಳಗೆ ಕೂತಿದ್ದ ರಿಕ್ಕಿ ರಾಯ್ಗೆ ಅಪ್ಪಳಿಸಿದಂಥ ಬುಲೆಟ್. ರಿಕ್ಕಿ ರಾಯ್ ಮೇಲೆ ಫೈರಿಂಗ್. ಇದೀಗ 3 ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ರಿಕ್ಕಿ ಮೊದಲ ಪತ್ನಿ ಅನ್ನಪೂರ್ಣ ವಿರುದ್ಧ ದೂರು ಕೇಳಿ ಬಂದಿದೆ. ರಾಕೇಶ್, ಮಲ್ಲಿ, ನಿತೀಶ್ ಎಸ್ಟೇಟ್ ಕಂಪನಿ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕಾರು ಚಾಲಕ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ರಿಕ್ಕಿ ಕಾರು ಚಾಲಕ ಬಸವರಾಜ್ನಿಂದ ದೂರು ದಾಖಲಾಗಿದೆ. ರಿಕ್ಕಿ ರಾಯ್ ಮೇಲೆ ಫೈರಿಂಗ್ ಆಗ್ತಾ ಇದ್ದ ಹಾಗೆ ಇದೀಗ 3 ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಆಶ್ಚರ್ಯ ಅಂತ ಹೇಳಿದ್ರೆ ರಿಕ್ಕಿ ಮೊದಲ ಪತ್ನಿ ಅನ್ನಪೂರ್ಣ ವಿರುದ್ಧ ದೂರು ದಾಖಲಾಗಿರೋದು. ಜೊತೆಗೆ ರಾಕೇಶ್, ಮಲ್ಲಿ, ನಿತೀಶ್ ಎಸ್ಟೇಟ್ ಕಂಪನಿಯ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಕಾರ್ ಚಾಲಕನೇ ಹೋಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಬಸವರಾಜು ಅಂತ ಕಾರ್ ಚಾಲಕ, ಅವರು ಹೋಗಿ ದೂರನ್ನ ದಾಖಲಿಸಿದ್ದಾರೆ.